First of all, Shivana, namaste. Thank you so much for coming here. Vijay sir, my hero. Thank you for being here. Danu, thank you. Upi sir, ಏನು ಹೇಳಿ ಇಷ್ಟೊಂದು ಪ್ರೆಸ್ ಮೀಟ್ಸ್ ಅಲ್ಲಿ ಮಾತಾಡ್ಕೊಂಡು ಬಂದಿದ್ದೇನೆ ಮತ್ತೆ ರಿಪೀಟ್ ಮಾಡ್ತೀನಿ. ಐ ಆಮ್ ವೆರಿ ಹ್ಯಾಪಿ ಟು ಬಿ ಅ ಪಾರ್ಟ್ ಆಫ್ Upi sir's imagination, mind and intellect. Even I'm a very big fan. The movies they ನೋಡ್ಕೊಂಡು ಬೆಳೆದಿರೋದು. Shush is one of my favorite movies. ಇವಾಗ ನನಗೆ ಅವ್ರ ನರೇಶನ್ ಕೊಡ್ತಾ ಇರುವಾಗ ನನಗೆ ಔಟ್ ಆಫ್ ಬಾಡಿ ಎಕ್ಸ್ಪೀರಿಯನ್ಸ್ ಆಯಿತು. ವಾವ್, ಉಪ್ಪಿ ಸರ್ ನನಗೆ ಕತೆ ಹೇಳ್ತಾ ಇದ್ದಾರೆ ಅಂತ. ಸೊ ಐ ಫೀಲ್ ವೆರಿ ವೆರಿ ಲಕ್ಕಿ ಟು ಬಿ ಪಾರ್ಟ್ ಆಫ್ ದಿಸ್ ಮೂವಿ. ಥ್ಯಾಂಕ್ ಯು ಫಾರ್ ಕಾಸ್ಟಿಂಗ್ ಮೀ ಸರ್. ಥ್ಯಾಂಕ್ ಯು. ಥ್ಯಾಂಕ್ ಯು ಎವ್ರಿವನ್. ಥ್ಯಾಂಕ್ ಯು ನಿಧಿ. ಎಲ್ಲ ಕನ್ನಡ ಚಿತ್ರರಂಗದ ದಿಗ್ಗಜರಿಗೆ ನನ್ನ ಹೃತ್ಪೂರ್ವಕ ವಂದನೆಗಳು. ಎಲ್ಲ ಬಂದಿದ್ದೀರಾ ಸಪೋರ್ಟ್ ಮಾಡೋಕ್ಕೆ, ತುಂಬ ಧನ್ಯವಾದಗಳು. ಸರ್ ನನಗೆ ಅವಕಾಶ ಕೊಟ್ಟಿದ್ದಾರೆ, ಅದು ಒಂದು ಪ್ರೌಡ್ ಮೂಮೆಂಟ್ ಅಂತಲೇ ಹೇಳ್ಬೋದು. ಲೈಕ್ ಎಷ್ಟೊಂದು ಜನರ ಕನಸಾಗಿರುತ್ತೆ ಅವರ ಡೈರೆಕ್ಷನಲ್ಲಿ ಆ್ಯಕ್ಟ್ ಮಾಡಬೇಕು ಅನ್ನೋದು. ಅದು ನನಗೆ ಸಿಕ್ಕಿದೆ ಅಂದರೆ ಅದೊಂದು ಭಾಗ್ಯ ಅಂತಲೇ ಹೇಳ್ಬೋದು. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು. ಸೊ ನಿಮ್ಮ ಪಾತ್ರದ ಪರಿಚಯ ಮಾಡಿಕೊಡಿ. ಪಾತ್ರ 20ನೇ ತಾರೀಕು ರಿಲೀಸ್ ಆಗುತ್ತಲ್ಲ ಸರ್. ಈ ಸಿನಿಮಾ ಆಕ್ಟಿಂಗ್ ಜೊತೆ ನೀವು ಟ್ರೈನಿಂಗು ಮಾಡ್ಬಿಟ್ಟಿರ್ತೀರ ಸರ್. ಯಾವುದೇ ಕಾರಣಕ್ಕೂ ಬಾಯಿ ಬಿಡಂಗಿಲ್ಲ. ಯಾರಾದ್ರೂ ಆಂಕರ್, ಅನುಶ್ರೀ ಆಂಕರ್ ಬಂದು ಕೇಳ್ತಾರೆ ನಿಮ್ನ ಸಂಕಷ್ಟದಲ್ಲಿ ಸಿಗಾಕ್ಸ್ತಾರೆ. ಅವಾಗ ಹೆಂಗೆ ಆನ್ಸರ್ ಮಾಡೋದು ಎಲ್ಲ ನಿಮ್ ತರನೇ ಆನ್ಸರ್ ಮಾಡ್ತಾ ಇದ್ದಾರಲ್ಲ ಸರ್. ಇದು ನೀವುನಾ? ಓಕೆ ಓಕೆ ಸರ್ ಜೊತೆಗಿದ್ಮೇಲೆ ಅಷ್ಟು ಕರೆಕ್ಟ್ ಕರೆಕ್ಟ್ ಕರೆಕ್ಟ್. ಥ್ಯಾಂಕ್ ಯು ಡಾರ್ಲಿಂಗ್. ಇವ್ರು ಹೇಳೇ ಹೇಳ್ತಾರೆ, ಪಕ್ಕ ಹೇಳ್ತಾರೆ. ಹೇಳಿ ಮೇಡಮ್. ಇಂಟರ್ವಲ್ಗಿಂತ ಮುಂಚೆನೇ ನಿಮ್ದು ಇಂಟರ್ವಲ್ ಆದ್ಮೇಲೆ ನಾನು ಹಿಂಗೆ ಮೇಡಮ್ ಅದು ಹೇಳಂಗೆ ಇಲ್ಲ. ವೇದಿಕಾ ಮೆಸೇಜ್ ಕಳಿಸ್ತಾನೆ ಇರ್ತಾರೆ, ಹೇಳ್ಬೇಡಿ ಅಂತ. ಸೊ ಜೈಲಿಗೆ ಹಾಕ್ಬಿಡ್ತಾರೆ. ನೆಕ್ಸ್ಟ್ ಅಲ್ಲಿ ಹಾಕ್ಬಿಡ್ತಾರೆ. ಬೇಡ 20th ಥಿಯೇಟರ್ಲ್ಲೇ ನೋಡೋಣ ಅನ್ಕಂದ್ರೆ ಅಲ್ವಾ? ಸೊ ಪ್ಲೀಸ್ ಹೇಳಿ ಮೇಡಮ್. ಮತ್ತೆ ಇನ್ನೊಂದು, ಎಷ್ಟೊಂದು ಜನ ಇವಾಗ ಮೂವಿ ನೋಡ್ತಾ ರೆಕಾರ್ಡ್ ಮಾಡಿ ಸೋಷಿಯಲ್ ಮೀಡಿಯಾಗೆ ಹಾಕ್ಬಿಡ್ತಾರೆ. ಸ್ಪಾಯ್ಲರ್ ಆಗುತ್ತೆ, ಅದು ಮಾಡಬೇಡಿ ಅಂತ ದಯವಿಟ್ಟು ಎಲ್ಲರಲ್ಲಿ ಕೇಳ್ತಾರೆ. ನಾನು ಆಕ್ಚುಲಿ ತುಂಬಾ ನರ್ವಸ್ ಆಗಿದ್ದೀನಿ ಅವರು ಮಾತಾಡಕ್ಕೆ. ಯಾಕಂದ್ರೆ ಶಿವಣ್ಣ ಅವರೆಲ್ಲರೂ ನಾನು ಚಿಕ್ಕೋಳಿಂದ ನೋಡಿದ್ದು, ಈ ತರ ಯಾವತ್ತೂ ಮಾತಾಡಿಲ್ಲ. ಬಂದಿದ್ದಕ್ಕೆ ಥ್ಯಾಂಕ್ಸ್. ನಾನು ಯಾರೆಲ್ಲ ಥ್ಯಾಂಕ್ಸ್ ಹೇಳಿದ್ರು. ಉಪ್ಪಿ ಸರ್ದು ನಾನು ತುಂಬಾ ಚಿಕ್ಕೋಳಿಂದ ಫ್ಯಾನ್. ಅವರು ಅಂದ್ರೆ ಹಂಗೆಲ್ಲೋ ನೋಡ್ಕೊಂಡು ಬೆಳೆದಿರೋದು. ಅವ್ರ ಜೊತೆ ಆಕ್ಟ್ ಮಾಡಿರೋದಕ್ಕೆ, ಸ್ಕ್ರೀನ್ ಅವ್ರ ಪಕ್ಕದಲ್ಲಿರೋದಕ್ಕೆ ನಾನು ತುಂಬಾ ಅಂದ್ರೆ ಓವರ್ವೆಲ್ಮಿಂಗ್ ಫೀಲ್. ನನಗೆ ಇನ್ನೂ ಅದು ಹೋಗ್ತಾ ಇಲ್ಲ. ಈಗ 2.5 ವರ್ಷದಿಂದ ಇದಾಗ್ತಾ ಇದೆ. ಸೊ ಅದು ಇನ್ನೂ ಹೋಗ್ತಾ ಇಲ್ಲ. ಸೊ ಎಮೋಷ್ನಲಿ ವೇಟಿಂಗ್ ಫಾರ್ ದಿಸ್ ಮೂಮೆಂಟ್ ಅಷ್ಟೇ. ಕೆ ಪಿ ಶ್ರೀಕಾಂತ್ ಸರ್ ಅವ್ರಿಗೆ ಆ್ಯಂಡ್ ಇವ್ರಿಗೆ ನವೀನ್ ಸರ್ಗೆ ಎಲ್ಲರಿಗೂ ಥ್ಯಾಂಕ್ಸ್ ಈ ಸಿನಿಮಾ ಮಾಡೋ ಹಂಗಾಗಿದ್ದಕ್ಕೆ. ಆ್ಯಂಡ್ ತುಂಬ ಜನ ಆ್ಯಕ್ಚುಲಿ ಸೆಟ್ಟಲ್ಲಿ ಇರೋರು, ವರ್ಷಿಣಿ ಆಗಿರ್ಬೋದು, ವೇದಿಕಾ, ಡೈರೆಕ್ಷನ್ ಡಿಪಾರ್ಟ್ಮೆಂಟ್, ಕಿರಣ್, ಅವರೆಲ್ಲರೂ ತುಂಬ ಸ್ವೀಟ್ ಆಗಿದ್ರು ಇಡೀ ಹೋಲ್ ಸೆಟ್ಟಲ್ಲಿ. ನಾನು ಮೋಸ್ಟ್ ಆಫ್ ದ ಡೇ ಹೋಗಿದ್ದೆ ಸೆಟ್ಗೆ ಇದ್ದಿದ್ದಕ್ಕೆ. ಸೊ ತುಂಬ ಹೋಮ್ಲಿ ಫೀಲ್ ಬರ್ತಿತ್ತು. ಸೊ ಇದು ಮುಗೀತಿದೆ ಅಂದರೆ ರಿಲೀಸ್ ಆದ್ಮೇಲೆ ಒಂದೆಲ್ಲ ಮುಗಿದು ಬಿಡತ್ತಲ್ಲ, ಆ ಎಂಟಿ ಫೀಲ್ ಬಂದ್ಬಿಡತ್ತೆ ಅಂದರೆ ನನಗೆ ತುಂಬ ಹೆದರಿಕೆ ಆಗ್ತದೆ ಅವತ್ತಿಂದನೇ. ಸೊ ವೇಟಿಂಗ್ ಫಾರ್ ದ ರಿಲೀಸ್.